ಲಕ್ಷ್ಮೀ ದೇವಿ ಕನಸಿನಲ್ಲಿ ಈ ರೀತಿ ಕಾಣಿಸಿಕೊಂಡ್ರೆ ಶ್ರೀಮಂತಿಕೆ ಬರೋದು ಪಕ್ಕಾ. ಹೌದು, ಲಕ್ಷ್ಮೀ ದೇವಿಯು ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟದ ದೇವತೆಯಾಗಿದ್ದಾಳೆ. ನೀವು ನಿಮ್ಮ ಕನಸಿನಲ್ಲಿ ಲಕ್ಷ್ಮೀ ದೇವಿಯನ್ನ ನೋಡುವುದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮೀ ದೇವಿಯ ಕನಸು ಕಾಣುವವರು ಆರ್ಥಿಕ ಲಾಭವನ್ನ ಪಡೆಯುವ ಸಾಧ್ಯತೆಗಳಿದೆ ಅಂತ ಸನಾತನ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ. ಅಂತಹ ಕನಸುಗಳು ಹೊಸ ಕೆಲಸ ಅಥವಾ ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸುವ ಸಂಕೇತವಾಗಿದೆ. ಲಕ್ಷ್ಮೀ ದೇವಿಯ ಕನಸು ಕಾಣೋದು ಅಂದ್ರೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರ್ತದೆ ಎಂಬುದಾಗಿದೆ. ನೀವು ಲಕ್ಷ್ಮೀ ದೇವಿಯನ್ನ ನಿಯಮಿತವಾಗಿ ಪೂಜಿಸಿದ್ರೆ ನೀವು ಅವಳ ಕನಸುಗಳನ್ನು ಹೊಂದುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹಿಂದೂ ಧರ್ಮದ 21ನೇ ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ಇನ್ನು ನೀವು ಲಕ್ಷ್ಮೀ ದೇವಿಯ ಕನಸನ್ನ ಯಾವ ರೂಪದಲ್ಲಿ ನೋಡಿದ್ರೆ ಅಂತಹ ಕನಸು ನಿಮ್ಮ ಜೀವನದಲ್ಲಿ ಏನನ್ನ ಸೂಚಿಸುತ್ತದೆ ಎಂಬುದನ್ನು ತಿಳಿಯೋಣ. ಅದಕ್ಕೂ ಮುನ್ನ ತಾಯಿ ಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ತಾಯಿಯ ಆಶೀರ್ವಾದಕ್ಕಾಗಿ ಓಂ ವರಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ. ಮೊದಲನೆಯದಾಗಿ, ನಿಮ್ಮ ಕನಸಿನಲ್ಲಿ ನೀವು ಲಕ್ಷ್ಮೀ ದೇವಿಯು ಕಮಲದ ಮೇಲೆ ಕುಳಿತಿರೋದನ್ನ ನೋಡಿದ್ರೆ ಅದು ನಿಮ್ಮ ಜೀವನದಲ್ಲಿ ನೀವು ಎಲ್ಲ ಕಡೆಗಳಿಂದಲೂ ಸಂತೋಷವನ್ನ ಪಡೆದುಕೊಳ್ತೀರಿ ಎಂಬುದನ್ನು ಸೂಚಿಸುತ್ತದೆ. ಇಂತಹ ಕನಸನ್ನ ಕಾಣುವುದು ಅತ್ಯಂತ ಮಂಗಳಕರವೆಂದು ಶಾಸ್ತ್ರದಲ್ಲಿ ಪರಿಗಣಿಸಲಾಗುತ್ತದೆ. ಈ ಕನಸು ನಿಮ್ಮ ಮನೆಗೆ ಶಾಂತಿ, ಸಂತೋಷ, ಅದೃಷ್ಟ ಮತ್ತು ಸಮೃದ್ಧಿ ಬರಲಿದೆ ಎಂಬುದನ್ನು ಸೂಚಿಸುತ್ತದೆ. ಈ ಕನಸು ನಿಮಗೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನ ಸಂಕೇತಿಸುತ್ತದೆ. ಎರಡನೆಯದಾಗಿ, ಲಕ್ಷ್ಮೀ ದೇವಿಯು ಸಂತೋಷದಿಂದಿರುವಂತೆ ನಿಮಗೆ ಕನಸು ಬಿದ್ದರೆ ಅದು ನಿಮ್ಮ ಜೀವನದಲ್ಲಿ ಸಂತೋಷ, ತೃಪ್ತಿ ಮತ್ತು ಸಮೃದ್ಧಿಯ ಆಗಮನವನ್ನು ಸೂಚಿಸುತ್ತದೆ. ಲಕ್ಷ್ಮೀ ದೇವಿಯು ಈ ಕನಸಿನ ಮೂಲಕ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಯಶಸ್ಸನ್ನ ತುಂಬಲಿದೆ ಅಂತ ಹೇಳಲಾಗುತ್ತದೆ. ಮೂರನೆಯದಾಗಿ, ನೀವು ನಿಮ್ಮ ಕನಸಿನಲ್ಲಿ ಚಿನ್ನಾಭರಣ ಮತ್ತು ಚಿನ್ನದ ನಾಣ್ಯಗಳನ್ನು ನೋಡೋದು ತುಂಬಾ ಮಂಗಳಕರವಾಗಿರುತ್ತದೆ. ಅಂತಹ ಕನಸನ್ನ ನೋಡೋದು ಅಂದ್ರೆ ನೀವು ಭವಿಷ್ಯದಲ್ಲಿ ಸಂಪತ್ತು, ಸಮೃದ್ಧಿ ಮತ್ತು ಯಶಸ್ಸನ್ನ ಪಡಿತೀರಿ ಎಂಬುದಾಗಿದೆ. ಇದು ಆರ್ಥಿಕ ಸ್ಥಿರತೆ ಮತ್ತು ಪ್ರಗತಿಯನ್ನ ಸೂಚಿಸುತ್ತದೆ. ನಾಲ್ಕನೆಯದಾಗಿ, ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸೋದನ್ನ ನೀವು ನೋಡಿದ್ರೆ ನಿಮ್ಮ ಅದೃಷ್ಟವು ಹೊಳೆಯುತ್ತಿದೆ ಎಂಬುದನ್ನ ಅರ್ಥ ಮಾಡ್ಕೊಳ್ಳಿ. ಈ ಕನಸನ್ನ ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದು ನಿಮ್ಮ ಮನೆಗೆ ಸಮೃದ್ಧಿ, ಸಂಪತ್ತು ಮತ್ತು ಸಂತೋಷದ ಆಗಮನವನ್ನ ಸಂಕೇತಿಸುತ್ತದೆ. ಇದು ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಸಮಯದ ಸಂಕೇತವಾಗಿದೆ. ಐದನೆಯದಾಗಿ, ಲಕ್ಷ್ಮೀ ದೇವಿಯು ಕಮಲದ ಮೇಲೆ ಕುಳಿತು ಆಶೀರ್ವದಿಸುತ್ತಿರೋದನ್ನ ಕನಸಿನಲ್ಲಿ ನೋಡುವ ವ್ಯಕ್ತಿಯು ತನ್ನ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ಸಂತೋಷವನ್ನ ತರುತ್ತಾನೆ. ಇದು ನಿಮ್ಮ ಜೀವನದಲ್ಲಿ ಸಮೃದ್ಧಿ, ಅದೃಷ್ಟ ಮತ್ತು ಹಣ ಬರ್ತದೆ ಅಂತ ಸೂಚಿಸುತ್ತದೆ. ಆರನೆಯದಾಗಿ, ನೀವು ಕನಸಿನಲ್ಲಿ ಆನೆಯೊಂದಿಗಿರುವ ಲಕ್ಷ್ಮೀ ದೇವಿಯನ್ನ ನೋಡೋದು ಇನ್ನಷ್ಟು ಅದೃಷ್ಟವನ್ನ ತರುವ ಸೂಚನೆ ಎಂದು ಶಾಸ್ತ್ರದಲ್ಲಿ ಪರಿಗಣಿಸಲಾಗುತ್ತದೆ. ಅಂತಹ ಕನಸು ಉನ್ನತ ಮಟ್ಟದ ಪ್ರತಿಷ್ಠೆ, ಶಕ್ತಿ ಮತ್ತು ಗೌರವವನ್ನ ನಿಮಗೆ ತರ್ತದೆ ಅಂತ ಹೇಳಲಾಗಿದೆ. ನೀವು ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನ ಪಡೆಯುವ ಮತ್ತು ಅಧಿಕಾರವನ್ನ ಪಡೆಯುವ ಸಂಕೇತವೇ ಈ ಕನಸಾಗಿದೆ. ಏಳನೆಯದಾಗಿ, ಲಕ್ಷ್ಮೀ ದೇವಿಯನ್ನ ಲವಲವಿಕೆಯ ಸ್ಥಿತಿಯಲ್ಲಿ ನೋಡೋದು ಅಂದ್ರೆ ನೀವು ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು. ಅಂತಹ ಕನಸುಗಳು ಕಾಣಿಸಿಕೊಂಡಾಗ ಎಚ್ಚರಿಕೆಯಿಂದ ಇರಿ. ಲಕ್ಷ್ಮೀ ದೇವಿಯ ಕನಸುಗಳನ್ನು ಸಾಮಾನ್ಯವಾಗಿ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಇದು ಭವಿಷ್ಯದ ಸಮೃದ್ಧಿ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ. ಆದರೆ ಲಕ್ಷ್ಮೀ ದೇವಿ ಎಂದಿಗೂ ಎಲ್ಲಿಯೂ ಸ್ಥಿರವಾಗಿರೋದಿಲ್ಲ. ಆದ್ದರಿಂದ ಲವಲವಿಕೆಯ ಸ್ಥಿತಿಯಲ್ಲಿ ಕನಸುಗಳು ಬಿದ್ದಾಗ ಎಚ್ಚರಿಕೆಯಿಂದ ಇರಿ. ಎಂಟನೆಯದಾಗಿ, ನಿಮ್ಮ ಕನಸಿನಲ್ಲಿ ಉರಿಯುತ್ತಿರುವ ದೀಪದೊಂದಿಗೆ ಲಕ್ಷ್ಮೀ ದೇವಿಯನ್ನ ನೋಡಿದ್ರೆ ಅದು ನಿಮಗೆ ಜೀವನದಲ್ಲಿ ಬೆಳಕು, ಜ್ಞಾನ ಮತ್ತು ಯಶಸ್ಸು ಬರಲಿದೆ ಎಂಬುದನ್ನು ಸೂಚಿಸುತ್ತದೆ. ಇಂತಹ ಕನಸುಗಳು ಶಿಕ್ಷಣ, ವೃತ್ತಿ ಮತ್ತು ವೈಯಕ್ತಿಕ ಅಭಿವೃದ್ಧಿಯಲ್ಲಿ ಪ್ರಗತಿಯನ್ನ ಸಂಕೇತಿಸುತ್ತದೆ. ಧನ್ಯವಾದಗಳು.